ಹಂಗ ಚಲೋ ಮನಿತಾನ ಹುಡುಗಿನ ತೆಗದನ ನೋಡ್ಕೊಂಡ್ ಹೋಗುದು ನಿನ್ ಜವಾಬ್ದಾರಿ. ಆಯ್ತು ಅದ್ರ ಕಾಜಿ ಬಿಡ್ನಿ. ನಿನ್ ಮಗಾನು ಶಾನೆ ಅದಾನ ಅಂತೇಳಿ ನಾ ಮುಂದಾಗಿ ಮಾಡೀನಿ ಈಗ. ಶಾನೆ ಅದಾನ ನನಗೊಂದು ಆಸೆ ಇತ್ತ. ಚಲೋ ಮನಿತಾನ ಶ್ರೀಮಂತರ ಮನಿತಾನ ಹುಡುಕಾಡ್ಬೇಕು ನಾ ಸೊಸಿನ ಆಸೆ ಇತ್ತು. ಬರೋಬ್ರಿ ಐತೆ. ತಾಯಿ ತಂದಿ ಸತ್ತೋಗಾರ ಆ ಆಸ್ತಿ ಯಾರಿಗಾಗತ್ತೆ? ಒಟ್ಟು ಆಸ್ತಿ ಹುಡುಗಿಲ್ಲ ಮತ್ತ ಎಲ್ಲ ಪದ್ದ ಸರಿ ಐತಿ. ಕಾಮ ಮಾಡ್ಕೊಂತೀನ್ರಿ. ಆಸ್ತಿನೂ ಭಾಳ ಐತಿಲ್ಲ ಅವ್ರು ನಗಟ ಯಾಕೋದ ನಾ ಮಾನಿ ಹೇಳಿಲ್ಲ. ನೀ 50 ಎಕರೆ ಐತೆ ಅದ ಹೇಳಿಲ್ಲ ಮಾನಿ. ಎಲ್ಲ ಹೇಳಿದ್ದೆ ಮತ್ತೆ ನಿನಗ. ನೀ ಹಂಗನ ಹಂಗ ಅಂತ ಹುಡುಗಿನ ತೆಗದ್ನ್ಯಾ ಬರಬರಿ. ಇದೊಂದು ಚಲೋ ಕೆಲಸ ಮಾಡಿದ್ರಿ. ಚಲೋ ಆಗೋದ ಮಾಡೋದ ಮಾಡ್ಕೋತನ ಶಿಸ್ತಾಗಿ ನೋಡ್ಕೋತ ಹೋಗಪ್ಪ. ಆಯ್ತು ನಾ ನಡ್ಲೇನ ಒಂದು ಚಾ ಕುಡ್ದೋಗ. ಇಲ್ಲ ನಾ ಚಾದ ಎಲ್ಲ ಆಗೈತೆ ಅಲ್ಲಿಗೆ ಆಗೈತೆ. ನಾ ನಡಿತೇನೆ. ಬಾ ಅಮ್ಮ. ಬೀಗ ಒಟ್ಟ ನಿನ್ನ ಹೆಸರು ಉಳಿಸ್ತಾನ. ಆಯ್ತ ನೀ ಹೆಂಗ್ ಮಾಡ್ಕೋಬೇಕು ಹೋಗ್. ಚಲೋ ತಂಗಿ ಬೀಗನ ಪುಣ್ಯದಿಂದ ನನ್ನ ಮಗಗೆ ನನಗನ ಆಸ್ತಿವಂತ ಹುಡುಗಿ ಸಿಕ್ತು. ಆರಾಮ್ ಜೀವನ ನೋಡ್ಪಾಯಿ. ನನ್ನ ಮಗನೊಂದು ಆಸೆ ಇತ್ತು, ಚಲೋ ಆಸ್ತಿ ಹುಡುಗಿನ ತೆಗೆದು ಮಾಡ್ಬೇಕಂತೇಳಿ ಆಸ್ತಿ ತಗೊಂಡು ಹುಡುಗಿನ ಮದುವೆ ಮಾಡ್ಕೊಂಡನು. ಬರೋಬ್ಬರಿ ಆತು. ಸೊಸಿ ಮುದ್ದ ಅಂದ್ರೆ ಸಾಕು. ನಾನು ಬಂಗಾರ ಗದೆ ನೋಡ್ಬೋದು ಮಾವನು. ತಂಗಿ ರೆಡಿ ಆದಿವ? ಓ ಭಾರಿ ಕಾಣಕತ್ತಿದ್ ನೋಡಿ ತಂಗಿ. ನೀನು ನೋಡಿದ್ರೆ ಬೇಗ ಹಳ್ಳಕ್ಕೆ ಬಿದ್ದ ಬಿಡ್ತಾನೀಗ. ಹಾಂ ಬೇಗ ಫೋನ್ ಹಚ್ತೀನಿ ತಡೀನಿ. ಹಲೋ ಬೇಗ್ರ, ಹುಡುಗಿ ರೆಡಿ ಆಗೈತ್ರಿ. ನೀವು ಹೂವಿನ ಹಾರ ಬಾಸಿಂಗ ತೊಗೊಂಡು ಬಿಜಾಪುರ ರೋಡ್ ಐತಲ್ರಿ, ಆ ರೋಡ್ ಹತ್ತಕ್ಕೆ ಸಾಯಿಬಾಬನ ಗುಡಿಗೆ ಬಂದುಬಿಡ್ರಿ ನೀವು. ಹಾಂ ರೀ, ಹಾಂ ಬರ್ರಿ ಕರ್ಕೊಂಬರ್ತೀನಿ ಬರ್ರಿ. ನಾ ಯಾದಿ ಮೇಲೆ ಶಾದಿ ಮಾಡಿಕೆಸಿಂದ ಕಳಿಸಿಬಿಡ್ತೇನೆ ಬರ್ರಿ. ಯಾದಿ ಮೇಲೆ ಶಾದಿ ಮಾಡಿ ಗಾದಿ ಕರ್ಕೊಂಡು ಹೋಗೇ ಬಿಡಾತ್ರಿ ಬರ್ರಿ. ಹಾಂ ಬರ್ರಿ. ಹಾಂ ರೀ, ಬಾ ತಂಗಿ ಹೋಗುನ್. ಬಾ ತಂಗಿ, ಅವರು ಬರ್ತಾರೋ ಹೋಗೇ ಬಿಡ್ನು. ಬಾ ನೀ ಮಗನ ಬೀಗನ ಮಾಡ್ತಾನೆ. ಬಾ ನೀ ಬರ್ರಿ ಸಾರಪ್ಪ. ಅಮ್ಮ ಅಟ ಹುಷಾರೇನು? ಹೌದು ಅವನೇ ಚಲೋ ಆತ. ಚಲೋ ಆತ. ನಿನ್ನ ಮಗನು ಚಲೋ ಅದ ನಡ. ಹುಡುಗಿ ಮಾತ್ರ ಏಕ್ ನಂಬರ್ ಐತಿ. ತಾಯಿ ಸತ್ ಮಗಳದಾಳಪ್ಪ. ಚಾಮೆ ನೋಡ್ಕೊತ ಹೇಳಿಲ್ಲ ತಾಯಿ ತಂದೆ ನಮಗೆ ಮಾಡ್ಕೊಂತಾರ ಮಾಡಿದ್ದಿ. ಎಂತೆಂತ ಹಿಡಿಯೋ ಹಾಕ್ತಾರ ಕಾಲಾಗ. ಯಪ್ಪು ಏನಾತು? ಏನತ್ ಲಗ್ನ ಮಾಡಿದೆ ಮನ್ಯಾಗ ನಂದನಿ. ಯಾಕೆ ಏನ್ ಕಿರಿಕಿರಿ ನಿಂದು? ಒಟ್ಟ ಊಟನೇ ಮಾಡೋಲಾಗ್ಯಾಳ ನಾನು ಹೆಂಡ್ತಿ. ಊಟ ಮಾಡೋಳು ಏನತ್ತಾಳ ಮತ್ತೆ? ಒಟ್ಟ ರಾತ್ರಿ ಸನಿಯಾಕ ಹೋದ್ರು ಹಚ್ಚಿ ಯವ್ವ ಮಾಡ್ತಾ ಬರೀ. ಇದಂತ ಜಡ್ಲಿ ಮಗನ ಯಾರು ನನಗೂ ತಿಳಿಯಲಾಗೈತಿ. ಎಂತ ರಾತ್ರಿ ಅವ್ ಏಸಾಗ್ಯಾವ? ರಾತ್ರಿಗೆ ರಗಡಾಗ್ಯಾವ. ಹೊಸ ರಾತ್ರಿ ಒಂದು ಇಲ್ಲಿನ. ಹೊಸ ರಾತ್ರಿ ಇಲ್ಲ ಏನ್ರ ಅದಾಳ? ಮುಟ್ಟಕ್ ಹೋಗೋಣ. ಈಗ ಮುಟ್ಟ ಹೋಗೋಣ ಬರೀ ಹಚ್ಚಿ ಯವ್ವ ಯಪ್ಪ ಮಾಡ್ತಾ ಬರೀ ಹಿಂಗಕ್ಕೆ. ನೋವು ಇದೆ ಅಂತ ಜಡ್ ಅನ್ಬೇಕು. ಮುಟ್ಲಾಕ್ ಹೋದ್ರ ಹಚ್ಚಿ ಯವ್ವ ಆತಾಳ. ಊಟ ಮಾಡಿದ್ರೆ ಊಟ ಮಾಡಲ್ಲ ಮತ್ತೆ. ಏನು ತಿನ್ನು ಬಿಸಿ ರೊಟ್ಟಿ ಇದ್ರು ತಿನ್ನಂಗಿಲ್ಲ, ಏನಿದ್ರು ತಿನ್ನಂಗಿಲ್ಲಕ್ಕಿ. ಮತ್ತೆ ಏನು ಇಟ್ಟು ದಿನ ಆತ ಹೇಳಿ 15 ದಿನ ಆತಲ್ಲ ಲಗ್ನಾಗೆ. ಇವತ್ತು ಸುದ್ದಾಕಳ ನಾಳೆ ಸುದ್ದಾಕಳ ಬಿಟ್ಟಿದ್ನಿ. ಅದಕ್ಕ ಒಂದು ಮನಿ ಸೊಂಡತ್ತು ಒಣಗ್ಯಾವಲಿ ಹುಡುಗಿವು. ಹಿಂಗ್ಯಾಕಾಗೈತಿ ಅನ್ಯ? ಹೊಸದಾಗೆ ಜಾಗ, ಹೊಸ ಜಾಗ, ಹೊಸಪಿ ಐತಿ ಅಂತೇಳಿ ಬರೀ ಆಸ್ತಿ ಅನ್ಕೋತೀನಿ. ಆಗಿ ಚಲೋದ ಐತಿ ಮಾಡಿ ಕೊಟ್ಟನೆ ಅಂದ ನಾನು ಬಾಳೆ ನೋಡಿ ಎಂತದೈತಿ. ಚಲೋ ಅದಾಳೆ ಕಂಡಪ್ಟಿ ಆಸ್ತಿ ಐತಿ. ನೋಡಿಲ್ಲ ನಮ್ಮ ಪಾವನೆ ಹೇಳ್ಯಾನ. ಎಷ್ಟು ಮನಿಗಳದಾವು, ಎಷ್ಟು ಬಸ್ ಸ್ಟ್ಯಾಂಡ್ಗಳಿಗೆ ಎಲ್ಲ ಜಾಗ ಕೊಟ್ಟಾಳಕಿ. ನಮ್ಮ ಜೀವನ ಅಳಗಲ್ಲ ಅಲ್ಲತ್ತೈತಿ. ಈಗ ಅಳಗಲ್ಲ ಏನಾಗಿಲ್ಲಲ್ಲ. ನಾ ನೋಡ್ತೀನಿ ಗಪ್ಪ. ಆಕಿನೆಲ್ಲ ಮಾತಾಡ್ತಾನ. ನೀ ಗಾಬ್ರಿ ಬೇಡ. ಏನಾತನ? ಎಲ್ಲಿದಾಳ ಈಗ? ಇಲ್ಲಿ ಒಳಗದಾಳ.
ಕೂತಾಳನೆ ಕೂತಾಳ ಊಟ ಮಾಡಿಸ್ತೀನಿ ನಡಿ ನಾ ಹೆಂಗ್ ಮಾಡ್ತೀನಿ ಮಾಡಿಸ್ತಾನ ಉಣ್ಣು ನಡಿ ನಾನು ಕಾಯಿ ತಿಂದಿಲ್ಲ ನೀನು ಕಾಯಿ ತಿಂತಾಳ ಕೂತಾಳ ನಡಿ ನೋವು ಹೆಂಗ್ ತಿನ್ನಂಗಿಲ್ಲ ಬಾ ಒಳಗ ಎಲ್ಲಿದಾಳು ಕೂತಾಳ ನೋಡ ಹಿಂಗ್ಯಾಕೆ ಹೋತಮ್ಮ ನೋಡಿ ಹೆಂಗ್ ಕೂತಾಳ ತಲೆ ಡುಸ್ಕೊಂಡ್ ಈ ಕಾಲೇ ಬೋಗಣಿ ಯಾಕೆ ಹಿಡ್ಕೊಂಡ್ ಕೂತಾಳ ಯಾರಿಗೂ ನನಗೂ ಅಂತ ತಿಳಿಯೋದದ ಸರಿ ಹಿಂಗ ನಾ ಮಾತಾಡ್ತೀನಿ ಸರಿ ಏ ತಂಗಿ ವಾ ಸಸಿ ಮುದ್ದ ನೋಡಿ ಮಾಡ್ತಾವ ಬರೇ ಹಿಂಗ್ಯಾಕೆ ಮಾಡಕತ್ತಿ ಹುಡುಗಿ ಅಲ್ವೋ 15 ದಿನ ಆತ್ ನನಗೆ ಹೇಳೇ ಇಲ್ಲ ಮತ್ತೆ ಏನ್ ಹೇಳುದಪ್ಪ ಸುಮ್ ಗಪ್ಪ ಆಗಿದ್ನ ಇಂದು ಹೇಳಕ್ ನಾಳೆ ಹೇಳ್ಬೇಕು ಹೇಳಿ ತಂಗಿ ಸಸಿ ಮುದ್ದ ನೋಡ್ಪಪ್ಪ ಹಿಂಗ್ ಮಾಡ್ತಾಳ ಏ ಅವಿ ನಾ ನಿಮ್ಮ ಮಾವದನ ಹೋಗಿ ಊಟ ಈ ಬೋಗಣಿ ಹಾಕಿ ಹಿಡ್ಕೊಂತು ಊಟನ ಮಾಡಿಲ್ಲತ್ಲ ಹಸು ಇಲ್ಲ ಹಸು ಇಲ್ಲ ಏ ಅಲ್ಲ ಹುಚ್ಚ ಹುಡುಗಿ 15 ದಿನ ಆತು ಊಟನ ಮಾಡಿಲ್ಲ ತಿಳಿತಾನು ಬೋಗಣಿ ಇಲ್ಲಿ ಇಟ್ಕೊಂಡ್ ಕೂತಿ ಹಚ್ಚೆ ಹಚ್ಚೆ ಅಲ್ಲತಿ ಯಾಕೆ ನಂಗೆ ಹಸು ಇಲ್ಲ ಕೇಳಪ್ಪ ಏ ಮನಗಂಡ ಹತ್ತಪ್ಪ ತೆಗದ ಪಾವಣ್ಯನ ಕೇಳಬೇಕಿನ್ನು ಕರೆಸಿ ಆಸ್ತಿ ಕಾಲ ಇಂತ ಹಿಂದಿನ ಕೂತ್ನಿ ಆಸ್ತಿ ಆಸ್ತಿ ಅಂತ ಹೇಳಿ ನೋಡು ಏ ಆಸ್ತಿ ಇರಂಗೈತತ್ ಮಾಡ್ಕೊಂಡು ಹೋಗ್ಕರಿ ಇದು ಊಟ ಹಿಂಗ ಮಾಡೋದು ನೋಡಿ ಹೆಂಗ್ ಮಾಡ್ತಾಳ ಇದೇನು ವಿಚಿತ್ರ ಐತಪ್ಪ ಜಡ್ ಇದು ತಮ್ಮ ನಾ ಫೋನ್ ಹಚ್ತೇನೆ ಗಪ್ಪ ಆ ಪಾವಣ್ಯಾಗ ಫೋನ್ ಹಚ್ತಾನು ಅವ್ನು ಕರೆಸಿ ಕೇಳೇ ಬಿಡ್ತಾನೆ ಏನಿದೆ ಏನು ಊಟ ಮಾಡ್ಲಿಕ್ಕೆ ಏನು ಮಾಡೋದಪ್ಪ ಆಗ ಹೇಳಿದ್ರೆ ಚಿತಾ ನೋಡೋನು ಅದು ಕಂಡಾಪಟ್ಟಿ ಆಸ್ತಿ ಐತಿ ಸಿಕ್ಕಾಪಟ್ಟಿ ಮನಿ ಅದಾವ ಅಂತ ಹೇಳಿದ್ರೆ ನುಂಗುದಿರ್ತದ ಕಾಮನ್ ಹೇತಿದ ನಾ ಆಗುದು ಆಸ್ತಿ ಸಂಬಂಧ ನೋಡಿದ ಆಸ್ತಿ ಇಲ್ಲ ಪಾವಣ್ಯಾಗ ಫೋನ್ ಹಚ್ತಾನೆ ಗಪ್ಪ ಹಲೋ ಪಾವಣ್ಯಾರ ಎಲ್ಲ ಮುರಿ ಎಲ್ಲಿದ್ರಿ ಏ ಒಂದಿಟ ಮನಿಗೆ ಬಂದು ಹೋರಿ ಪಾವಣ್ಯಾರಟ ಹಾಂ ಬರ್ರಿ 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 ಹಾಂ ಗಪ್ ಮಾತಾಡ್ತಾನೆ ಗಪ್ಪ ಏ ತಂಗಿ ಊಟ ಮಾಡಿ ಊಟ ಹಿಂಗ್ಯಾಕೆ ಮಾಡ್ತಾವಪ್ಪ ನೋನು ಏ ಹ್ಯಾಂಗ ಹೋಪವನೆ ನೀ ಏನು ಹೇಳಿದೆ ನನಗೆ ಏನಾಯ್ತು ಪೋಣೆ ಕಂಡಾಪಟ್ಟಿ ಆಸ್ತಿ ಐತಿ ಹಂಗದಾಳ ಹಿಂಗದಾಳ ಅಲ್ಲ ಆಸ್ತಿ ಇರೋಲ್ಲ ಗೋಪ ಈಗೇನಾತ ಒಳಗೆ ನಮಗೆ ಗೊತ್ತೇ ಇಲ್ಲ ನಮ್ಮ ಹುಡುಗಗೆ 15 ದಿವಸ ಆತು ಒಟ್ಟ ಕರ್ಕೊಂಡೇ ಇಲ್ಲತ್ತ ಬರೀ ಹಿಂಗೆ ಹುಡುಗ ಮುಟ್ಲಾಕ್ ಹೋಗೋಣ ಹಚ್ಚಿ ಯವ್ವಾ ಹಚ್ಚಿ ಯವ್ವಾ ಅತ್ತಾಳತ್ತ ಇಲ್ಲಲ್ಲ ಮತ್ತು ಊಟನ ಮಾಡಿಲ್ಲ 15 ದಿನ ಆತು ಈಗ ಹೋಗಿ ಒಳಗೆ ನೋಡ್ತಾನ ಬೋಗಾನಿ ಮುಂದೆ ಇಟ್ಕೊಂಡು ಕೂತಾಳು ಯಾಕತ್ತಂಗಿನ ನಿಮ್ಮ ಮಾವ ಬಂದನು ಊಟ ಮಾಡೋಣ ಹಚ್ಚ ಆತಾಳ ಇಲ್ಲ ನಾ ಹೇಳತ್ನಳ ಒಂದು ಐಡಿಯಾ ಐತೆ ಅದಕ್ಕೆ ಏನು ಐಡಿಯಾ ಐತಿ ನಾ ಹೇಳ್ತೀನಲ್ಲ ಅದನ್ನ ಊಟ ಮಾಡಿರ್ಲಿಲ್ಲ ಒಟ್ಟ ಊಟ ಮಾಡಿಲ್ವ 15 ದಿನ ಆತು ಲಗ್ನಾಗಿ ಈಗ ತೋರ್ಸಾಕತ್ತಿಲ್ಲ ಐಕಿ ಇದನ್ನ ಏನಾರ ಐಡಿಯಾ ಮಾಡಿ ಹೋಗ್ಬೇಕಂಗ ಏನಾಯ್ತು ನಾ ಎಲ್ಲ ಹೇಳ್ತ ನೋಡ್ರಿ ನೀ ಹೇಳಿದ್ರೆ ಕೇಳ್ತಾಳಿಲ್ಲ ಅದಕ್ಕೆ ನಿನ್ನ ಕರ್ಸಿ ನೋ ಮಾರ ಬೋಗಾನಿ ಮುಂದೆ ಇಟ್ಕೊಂಡು ಕೂತ್ ಬಿಟ್ಟಾಳು ಊಟ ಮಾಡ್ತಂಗೆ ನಾ ಎಲ್ಲ ಹೇಳ್ತೀನಿ ಹಚ್ಚತ್ತಾಳಪ್ಪ ಹೆಚ್ಚಿರ್ತಾಳ ಗಾಬರಿ ಆಗ್ಬಿಟ್ಟೆ ನಾ ಹುಚ್ಚ ಹಿಡೋದು ನನಗೆ ಹುಚ್ಚ ಊಟ ಮಾಡೋದೆಲ್ಲ ಹೇಳ್ತೀನಿ ನೋಡ್ರಿ ಹೋಗೋ ಮಾರಯ್ಯ ಏನು ಹೇಳ್ತಿ ಹೇಳ್ಬಾ ಮರ ಸಾಕ ಬರೀಲಿ ನಾ ಎಲ್ಲ ಹೇಳ್ತೀನತ್ತ ಇಲ್ಲಿ ಒಳಗೆ ಬಂದು ಹೇಳ್ತೇನೆ ಹುಡುಗಿ ಏನೈತದ ಹುಡುಗಿ ನನ್ನ ಮಗ ಅಡಿಗೆ ಮನ್ಯಾಗ ಕೂತಾರ ಅದನ್ನ ನೋಡಿ ಗಾಬರಿಯಾಗಿ ನಿನಗೆ ಫೋನ್ ಹಚ್ಚಿ ಹೊರಗೆ ಬಂದ ಅಡಿಗೆ ಮನ್ಯಾಗ ಬಾರ ನಾ ಎಲ್ಲ ಹೇಳ್ತೀನ ನೀ ಇಲ್ಲೇ ಇರ ನಾನು ಒಟ್ಟು ಬರ್ತೀನಿ ಇಲ್ಲ ನೀ ಇಲ್ಲೇ ಇರ ನಾ ಎಲ್ಲ ಹೇಳ್ತೀನತ್ತ ಹೇಳ್ತೇ ಹಾ ಎಲ್ಲ ಹೇಳ್ತೀನಿ ಒಟ್ಟು ಊಟ ಮಾಡಂಗ್ ಮಾಡು ನನ್ನ ಮಗ ನಡಿ ಸಂಜೆ ಮಾಡಿ ಕರ್ಕೊಳಂಗ ನಾ ಎಲ್ಲ ಮಾಡಿ ಬರ್ತೀನಿ ಅದನ್ನ ಯಾಕೆ ವಿಚಾರ ಮಾಡ್ತೀವಿ ವ್ಯವಸ್ಥೆ ಸುಮ್ಮಿರ್ರಿ ಅಲ್ಲೇ ಹೇಳಿದೇವ್ರು ನೀವು ಸ್ವಲ್ಪ ಹೊರಗೆ ನಡಿಪ್ಪ ಯಾಕ್ರಿ ಸ್ವಲ್ಪ ಮಗಳು ಕೂಡ ಮಾತಾಡಿ ಬರ್ತೀನಿ ನಡಿ ಮಾಡಿಸ್ರಿ ಮಾತಾಡ್ರಿ ನಡಿ ನಾ ಸುತ್ತ ಮಾಡಿ ಬರ್ತೀನಿ ನಡಿ ಮಗಳ ತಂಗಿ ಹಂಗೆ ಮಾಡಬೇಡವ ಅವ್ರು ಹೇಳ್ದಂಗೆ ಕೇಳ್ಕೊತು ಕಮ್ಮನ ಮನಿತಾನ ಐತೆ ನಂಗೆ ಹೊಟ್ಟಿ ಹಸ್ಯಂಗಿಲ್ಲ ಏನ್ ಮಾಡ್ಲಿ ನಂಗೆ ಬ್ಯಾರೆ ಬೇಕು ಬ್ಯಾರೇದು ಬೇಕು ನಾ ಎಲ್ಲಾರ್ಗೆ ಹೇಳಕ್ಕೂ ಏನ್ರಿ ಒಂದು ಐಡಿಯಾ ಮಾಡಿ ಹೋಗ್ಕನ ನೀವು ಒಟ್ಟು ಸುದ್ದಿರ ಅಲ್ಲಿ ಎಲ್ಲ ಮಾಡುಗಳಿಗೆ ಹಾಕತ್ ಹೇಳ್ತಾನ ಅವ್ರು ಇಲ್ದಾಗ ನೀ ತಿನ್ನದನ ಹಾಂ ನಾ ಅವ್ರಿಗೊಂದು ಐಡಿಯಾ ಮಾಡಿ ಹೋಗ್ಕೊಂಡು ನೋಡೀಗ ನೀ ಚಂದ ಹಂಗಿರ ಕಮ್ಮನ ಮನಿತಾನ ಐತಿ ನೀ ಹಿಂಗೆ ಮಾಡಿದ್ರೆ ಹೆಂಗೆ ನಂಗೆ ಬೇಕು ಊಟ ಆಯ್ತು ಆಯ್ತು ಇಲ್ಲ ಇಲ್ಲ ನಾ ಎಲ್ಲ ಬರೋಬ್ಬರಿನೇ ಮಾಡಿ ಹೋಗ್ಕನ ಅವ್ರಿಗೆ ಒಂದು ಐಡಿಯಾ ಮಾಡಿ ಹೋಗ್ಕೊನು ಈಗ ನೀ ಹಿಂಗೆ ಮಾಡಿದೆ ಅಂದ್ರೆ ಮತ್ತೆ ನನ್ನ ಹೆಸರು ಕೆಡ್ತೈತೆ ಆತಂಗಿ ನಾ ಎಲ್ಲ ಹೇಳಿ ಹೋಗ್ಕನ ಶಿಸ್ತೀರ್ನಿ ಪೌಣ್ಯಾ ನಾನು ಎಲ್ಲ ಹೇಳಿನಿ ಈಗ ಹೇಳಿದೆ ಹೇಳಿನಿ ಎಲ್ಲ ಕರೆಕ್ಟ್ ಆಕತಿ ಇವೆಲ್ಲ ಮಾಡ್ಕೊಳ್ದಾವಲ್ಲ ಮಾಡ ಅದಾವು ಏನು ಮಾಡೋದು ಅದಾವಿಲ್ಲ ಒಂದೊಂದು ತುತ್ತು ಅದ್ರಾಗ ಹಾಕ ಮಾಡ್ಕೊಳ್ನಾಗ ಒಂದೊಂದು ತುತ್ತು ಹಾಕ ಅಂದ್ರೆ ಎಲ್ಲ ಗೊತ್ತಾಕೈತಿ ನಿನಗೆ ಸುದ್ದಿ ಬೀಳ್ದ ಸಂಸಾರ ಮಾಡ್ನ್ಯಾಗ ಒಂದೊಂದು ತುತ್ತು ಹಾಕಿಬಿಡ್ನಿ ಏನು ರೊಟ್ಟಿ ಪಲ್ಯ ಎಲ್ಲ ನೀವೇನು ಮಾಡಿರ್ತೀರಿ ತಿನ್ನಾಕ ಎಲ್ಲ ಹಾಕಿಬಿಡ್ರಿ ನೀವು ಆಯ್ದ ಕರೆಕ್ಟ್ ಸುದ್ದಿ ಬೀಳ್ದ ಸಂಸಾರ ಅದನ್ನ ಯಾಕೆ ವಿಚಾರ ಮಾಡ್ತೀಯ ಊಟ ಮಾಡೋದ್ರೆ ಮಾಡೋಳು ಮಾಡ್ನ್ಯಾಗ ರೊಟ್ಟಿ ಇಟ್ರೆ ಹೆಂಗೆ ಸುದ್ದಿ ನಾ ಹೇಳ್ದಂಗೆ ನೀ ಕೇಳ ನನ್ನ ಮೇಲೆ ವಿಶ್ವಾಸ ಐತಿಲ್ಲ ಮತ್ತೆ ವಿಶ್ವಾಸ ಐತೆ ಮಾಡ್ಕೊಂಡು ಅದಕ್ಕೆ ನಾನು ನಿಮ್ಮ ಸಂಸಾರ ಶುದ್ಧ ಮಾಡೋ ಸಂಬಂಧ ಇದನ್ನ ಮಾಡೀನಿ ಈಗ
ಅಂದ್ರೆ ಈಗ ಮಾಡ್ನ್ಯಾಗ ರೊಟ್ಟಿ ಪಲ್ಯ ಅನ್ನ ಇಟ್ರ ಕರೆಕ್ಟ್ ಸಂಸಾರ ಸುದ್ದ ಕರೆಕ್ಟ್ ಸುದ್ದ ಆಕತ್ತೆ. ಆಕೆ ಊಟ ಮಾಡ್ತಾಳೆ ಏನು ಊಟನೂ ಮಾಡ್ತಾಳು, ನಿಮ್ಮ ಮಗನೂ ಸೇರ್ತಾಳು, ಯಾವುದೂ ಇನ್ನು ಜಗಳ ಬರಂಗಿಲ್ಲ. ಹಂಗಾದ್ರೆ ಬಿಡೋ ಮರ ಎಲ್ಲ ಮನಿ ತುಂಬ ರಗಡ್ ಮಾಡ್ದ ಎಲ್ಲ ಮನೆಗೆ ಎಲ್ಲ ಮಾಡುವಣ ಇಟ್ಟು ಬಿಡ, ಯಾಕಲ್ಲ ಎಲ್ಲ ಕರೆಕ್ಟ್ ಹಾಕೋತೆ. ಪುಣ್ಯ ಹತ್ತಲ್ಲ ಮರ. 1 2 3 4 5 6 ಹಾ ಅಟ್ ಮಾಡಿಬಿಡ, ಸುದ್ದ ಆಗ್ಬಿಡ್ತತೆ. ಯಾಕಲ್ಲ ನಾವೇ ಬರ್ಲಿ, ನಾವೇ ಬರ್ತಾನೆ. ಆಯ್ತು ಆಯ್ತು, ಮಾಡ್ತಾನಲ್ಲ ನಾ ಮಾಡ್ತನಳ. ತಮ್ಮ ಬಾರ್ರಿ, ಎಲ್ಲಿ ಹೋದೆ? ಅಲ್ಲೇ ಕೂತ್ ಪಾವನೆ ಹೇಳಕ್ ಹೋದಾಗ ನೀ ಈ ಕಡೆ ಹೋಗಿದ್ದೇನು? ಒಳಗೆ ಕೂತೀನಿ, ಹೋಗ್ಬಿಡು. ಇದು ನೋಡಿಲಿ, ಅವ್ ನಮ್ಮ ಪಾವನ್ಯಾನ ಮೇಲೆ ವಿಶ್ವಾಸ ಇಟ್ಟ ನಾವು ಮದುವೆ ಮಾಡ್ಕೊಂಡಿವು. ಹೌದಪ್ಪ. ಆಕೆ ಊಟ ಮಾಡ್ಬೇಕಾದ್ರೆ ಆಕೆ ನಿನ್ನ ರಾತ್ರಿ ಕರ್ಕೋಬೇಕಾದ್ರೆ ಅವ್ನು ಹೇಳ್ದಂಗೆ ಮಾಡ್ಬೇಕತ್ತ. ಏನು ಹೇಳ್ಯಾನ? ಏನು ಪಟ್ಟ ಅಗದಿ ಸಿಂಪಲ್ ಐತದ, ಅದೇನು ಗುಡ್ಡ ಕಡದ ಅಡ್ಡ ಹಾಕುದಿಲ್ಲ. ಈ ಮಾಡ್ಯಾಗ ರೊಟ್ಟಿ, ಆ ಮಾಡ್ಯಾಗ ಚಪಾತಿ, ಆ ಮಾಡ್ಯಾಗ ಪಲ್ಯ ಹಿಂಗಿಟ್ರೆ ನಿಮ್ಮ ಸಂಸಾರ ಸುದ್ದ ಆಕತೈತಿ ಹೇಳ್ಯಾನ. ಮಾನೆಗೆ ಕಿಡಿಕ್ಯಾಗ್ರಿ? ಮಾಡ್ಯಾಗ ಕಿಡಿಕಾಗ ಇಡುದ ಹೇಳ್ಯಾನೋಲೆ. ಅದಕ್ಕೆ ಈಗ ಒಂದು ಕೆಲಸ ಮಾಡ, ನೀನು ಏನು ತಲೆ ಕೂತಾಳ ಅಲ್ಲೇ ಕುಂಡ್ರಲಿ, ಎಲ್ಲ ಸಜ್ಜು ತೊಗೊಂಬಾ, ತಂದು ಎಲ್ಲ ಕಡೆ ಅಟ್ಟ ಇಡು, ನೋಡು ಹೆಂಗೆ ಸಂಸಾರ ಸುದ್ದ ಆಕತಿ. ಆ ಪಾವನ್ಯಾನ ಮೇಲೆ ನಂಬಿಕೆ ಊಟ ಮಾಡ್ತಾಳ ಅಂದ್ರೆ ಚಲೋ. ಮತ್ತೆ ಹಾಂ ಮಾಡ್ತಾಳೆ, ಹೋಗಿ ಎಲ್ಲ ಸಜ್ಜು ತೊಗೊಂಬ ಹೋಗಿ. ಮಾಡಿ ನೋಡು ನೀ ಇದನ್ನ. ಹಾಂ ತಮ್ಮ ಎಲ್ಲದ್ರಾಗ ಒಟ್ಟು ಹಾಕ್ಬೇಕು ನೋಡು. ಹುಡುಗಿ ಮುಸ್ಕಿ ಹಾಕೊಂಡು ಕೂತೈದು ಕುಂಡ್ರಲ್ದಕ್ಕೆ ಇಡು, ಅಲ್ಲೇಟ್ ಇಡು, ಅಲ್ಲೊಂದು ತುಕಡಿ ಇಡು. ಹಾಂ ಇಲ್ಲೊಂದು ಅರ್ಧ ಚಪಾತಿ ಇಡು, ಹರಿ ಅದನ್ನ ಹರಿ ಒಲೆ ಪೂರ ಹಾಕತಿ. ಹಾಂ ಇಡು, ಇತ್ತು ಮುಂದೆ ಆ ಬುಟ್ಟ್ಯಾಗ ಒಂದು ಇಟ್ಟಿಡು. ಹಾಂ ಅದನ್ನಟ್ಟಿಡು, ಇಡು ಅಲ್ಲೇ. ಹಾಂ ಕಟ್ಟಿಡು ನೀ. ಹಾಂ ಬಿಡು ನೋಡು. ಆಕಿಗೆ ಹೇಳ, ಏನು ಗೊತ್ತಿಲ್ಲ ಪಾವನೆ ಹೇಳ್ಯಾನ, ಆಕಿಗೆ ಹೇಳ ಊಟ ಮಾಡ್ತೇ ಇಲ್ಲ ಅಂತೇಳಿ ಕೇಳಿ ಹೋಗು. ಕೇಳ್ಬಾ. ಊಟ ಮಾಡ್ತೇವೆ? ಮಾಡ್ತೀನಿ. ಮತ್ತೆ ಯಾವಾಗ ಮಾಡಕ್ಕೆ? ನೀವು ಹೋಗಿ ನಾ ಮಾಡ್ತೀನಿ. ಬರ್ತಂಬ ಊಟ ಮಾಡ. ಏನಂದಲ್ತಮ್ಮ? ಮಾಡ್ತಾಳತ್ತ. ಮಾಡ್ತಾಳತ್ತ? ಮಾಡ್ತಂತ ಹೇಳ್ತಾಳ ಅವ್ರೆ. ನೋಡುನು ಅವನೇ ಹೇಳಿದ್ದು ಚೆಕ್ ಮಾಡೋನು. ಬಾ ಹೊರಗೆ ಕೊಂಡು ಬಾ. ನೋಡು. ಅಮ್ಮ, ತಾಯಿ, ಬಾತಮ್ಮ ಇಲ್ಲಿ ನೋಡುನು ಬಾನಿ. ಏನ್ರಿ ಮಾಡ್ತಾಳ ನೋಡೋಲ್ಲ. ಏ ತುಲಾತಾಳು, ತುಲಾಕ ನೋಡಲ್ಲ ಯಾವ ತಿಂತಾಳ. ಅವನು ಹಿಂಗಂದು ಇಂಥದೆಂತ ಐಡಿಯೋನು ಇಂದ ಅವನಂದು ಆಸ್ತಿ ಐತಿ ನೋಡಿ ಅಂತದ ಆಗುದು. ಬರೀ ಹೇಳಿ ಹೋದ್ರ ತಿಲ್ಲಾತಾಳ. ಮಾಡ್ನಾಗಿಟ್ಟು ಜನ ತೊಗೊಂಡ್ಕಿ ಹುಟ್ಟು ಆಗೈತೆ ನೋಡಲ್ಲಿ. ಬುಟ್ಟ್ಯಾಗೂ ಇಲ್ಲ, ಮಾಡ್ನ್ಯಾಗೂ ಇಲ್ಲ, ರೊಟ್ಟಿನೂ ಇಲ್ಲ, ಚಪಾತಿ ಇಲ್ಲ. ಭಾರಿ ಐತಿ ಪಾಯ್ಡೆ. ಬಲವಾದಿ ಹೆಣ್ಮಗಳ ಪೈಕಿ. ಬಾತಮ್ಮ ಇಲ್ಲಿ ನೋಡು ಕಿಟಕಿ ಅದ ಹೆಂಗೆ ತಿಂತಾಳ. ನಾವು ಇಲ್ಲಿ ಇಟ್ಟು ಏನೋ ನಡೀಪು ನೋಡು. ನೋಡಲ್ಲ ಹೆಂಗೆ ಕಿತ್ತಾಳ. 15 ದಿವ್ಸ ಉಪವಾಸ ಇದ್ದು ಹಿಂಗೆ ನೋಡು. ಕೂದಲ ಹೆಂಗೆ ಮಾಡ್ತಾಳ. ಅಂದ್ರೆ ರೊಟ್ಟಿ ಕಂಡಾಳ ಹಿಂಗೆ ಯಾಕಪ್ಪ ಇದು? ಇದೇನು ಇಂಥದ್ದು ಹೆಂಗು ಇದು ಬೇಡ್ಕೊಂತೀನಿ ಅವ್ರಿಗೆ ತಿನ್ನಕತ್ತಲ್ವ. ನಾನು ಜೀವನ ಅಳಗಲ್ಲ ಆಯ್ತಪ್ಪ. ಇಂಥ ಐಡಿಯಾ ಹೆಂಗೆ ಕೊಟ್ಟಮ್ಮ? ಆಸ್ತಿ ಕಾಲ ನೋಡಿಲ್ಲಿ ಇಂಥ ಹೆಣ್ಣಿನ ಆಜ್ಞೆ. ಏ ತಮ್ಮ, ಈಕಿ ಹಿಂಗೆ ತಿರ್ದಾಳ ಅಂದ್ರೆ ಬೇಡ್ಕೊಂಡು ತಿನ್ನಕಿದಾಳ ಈಕಿ. ನೋಡಿ ಹೆಡಕದ ಹೆಂಗೆ ಮಾಡ್ತಾಳೆ ಆಕಿ. ತಮ್ಮ ಹೇಳಪ್ಪ, ಮೋಸ ಮಾಡಿದೆ ನನಗೆ ಪಾವನೆ. ನಾನು ಜೀವನ ಅಳಗಲ್ಲ ಆಯ್ತಪ್ಪ. ಏ ನಾ ಆಸ್ತಿ ಆಸಕ್ಕಾಗಿ ನಾ ಬಡ್ಕೊನಿ, ನಮ್ಮ ಪಾವನ್ಯನ ಮಗಳನ್ನ ಮಾಡ್ಕೊಳಂಗಿಲ್ಲ. ನೀ ಆಸ್ತಿ ಬೇಕನ್ನಿ, ರೊಕ್ಕ ಐತಿ ಕಂಡಾಪಟ್ಟಿ ಆಸ್ತಿ ಐತಿ ಅಂತೇಳಿ ನಾ ಮಾಡಿದ್ರೆ ನಮ್ಮ ಪಾವನ್ಯ ನಮಗೆ ಮೋಸ ಮಾಡಿದ್ವು. ನನ್ನ ಜೀವನ ಏನಾಗೋದಿಲ್ಲ ತಮ್ಮ, ಏನಾಗೋದಿಲ್ಲ. ನಮ್ಮ ಪಾವನ್ಯ ನಮಗೆ ಮೋಸ ಮಾಡಿದೆ, ಬರೋಬ್ಬರಿ ಮಾಡಿ ಬೇಡ್ಕೊತೀನಿ ಹಾಕಿದಾಳೆ. ಅದಕ್ಕೆ ಹಂಗೆ ಐಡಿಯಾ ಹೇಳಿ ಬೋರ್ಡ್ ಹುಡುಗಿನ ಲಗ್ನ ಆದ್ರೆ ಜೀವನ ಚಲೋ ಐತಪ್ಪ ನಂದ. ಯಾವ್ದಾರ ಒಂದು ಹಳ್ಳಿಯಂದು ಬಡತನ ಪರಿಸ್ಥಿತಿ ಒಳಗೆ ಮಾಡ್ಕೊಂಡಿದ್ದೆ ಅಂದ್ರೆ ನನಗೂ ಸೊಸಿ ಚಲೋ ಹಾಕಿತ್ತು ತಮ್ಮ. ಆಸ್ತಿ ಅಂತ ಪಡ್ಕೊಂಡು ನೀವು ಎಂಥದಾತಪ್ಪ. ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ, ರಂಗಭೂಮಿ ಕಲಾವಿದ ಬೀರು ಮಾಡುವ ನಮಸ್ಕಾರಗಳು. ವಿಷಯ ಏನಪ್ಪ ಅಂದ್ರೆ, ಅತಿ ಮನುಷ್ಯಾಗ ರೊಕ್ಕದ ಆಸೆ ಇರಬಾರ್ದು, ಅತಿ ಮನುಷ್ಯಾಗ ಶ್ರೀಮಂತಿಕೆ ಆಸೆ ಇರಬಾರ್ದು. ಹಾಸಿಗಿದ್ದಟ್ಟ ಕಾಲು ಚಾಚೋತ್ತ ನಮ್ಮ ಹಿರಿಯರು ಹೇಳ್ಕೊತ ಬಂದಾರ. ನಮ್ಮಲ್ಲಿ ಎಷ್ಟೇ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇದ್ದರೂ ಯುವಾರ ದೃಷ್ಟಿಯೊಳಗೆ ಏನು ಮಾಡ್ಬೇಕು ಅದನ್ನೇ ಮಾಡ್ಬೇಕು.
ನಾವು ಅತಿಯಾಗಿ ನಮ್ಮ ಮಂದಿ ಮಕ್ಕಳನ್ನ ಪಾವನ್ಯಾರನ್ನ ನಂಬಲಿಲ್ಲ ಅಂದ್ರೆ ಹಿಂಗೆ ಆಗೋದ್ರಿ. ಯಾಕಂದ್ರೆ ನಾನು ಆಸ್ತಿ ಬೇಕಂತ ನೋಡೀನಿ, ನಮ್ಮ ಪಾವನ್ಯಾನ ಮಗಳನ್ನ ಮದುವೆ ಮಾಡ್ಕೊಂಡಿದ್ರೆ ನನ್ನ ಮಗಗೆ ಏನೂ ಹಾಕಿದ್ದಿಲ್ಲ ಅನ್ನುವಂಥದ್ದು ಒಂದು ಸಂದೇಶ ಕೊಟ್ಟು ರೊಕ್ಕದ ಮೇಲೆ ಇರಲ್ಲ ಮನುಷ್ಯತ್ವ ಅನ್ನೋದು ನೋಡ್ಬೇಕಂದಾಗನ ಒಂದು ಭಿಕ್ಷಾ ಬೇಡುವಂಥ ಹುಡುಗಿನ ತಂದು ಮದುವೆ ಮಾಡಿದರೆ ಹೆಂಗೆ ನಡೆದುಕೊಳ್ತೈತಿ ಮನೆಯೊಳಗಂತ ಒಂದು ವಿಷಯನ ಈ ವಿಡಿಯೋ ಮುಖಾಂತರ ತಿಳ್ಕೊಂಡಿವಿ. ಈ ವಿಷಯದಾಗ ಯಾರು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ನಾವು ಮಾಡಿದ್ದು ನಿಮ್ಮ ಖುಷಿಗೋಸ್ಕರ, ನಿಮ್ಮ ಎಂಟರ್ಟೈಮಿಂಗ್ ನಿಮ್ಮನ್ನು ನಗಸುಗೋಸ್ಕರ, ನಿಮ್ಮನ್ನು ಖುಷಿ ಪಡಿಸೋಗೋಸ್ಕರ ನಾವು ಈ ರೀತಿ ಎಲ್ಲ ಒಂದು ವಿಡಿಯೋ ಮಾಡಿವಿ. ವಿಡಿಯೋ ನೋಡ್ರಿ, ನಿಮ್ಮ ಮಂದಿ ಮಕ್ಕಳಿಗೆ, ಬಂಧು ಬಾಂಧವರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಂದ್ರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಬೀರು ಬಬಲೇಶ್ವರ್ ಮಾಡುವ ನಮಸ್ಕಾರಗಳು, ಧನ್ಯವಾದಗಳು.